ಬೆಂಗಳೂರಿನಲ್ಲಿ ಕುಡಿದ ಮತ್ತಿನಲ್ಲಿ ಯುವಕ ಪುಂಡಾಟ ಮೆರೆದಿದ್ದಾನೆ. 8 ವಾಹನಗಳ ಗ್ಲಾಸ್ ಅನ್ನು ಒಡೆದು ಅಟ್ಟಹಾಸ ಮೆರೆಯಲಾಗಿದೆ. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಬ್ಯಾಟರಾಯನಪುರ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿದೆ. ರಸ್ತೆ ಬದಿ ಬಿದ್ದಿದ್ದ ಕಲ್ಲನ್ನ ಎತ್ತಿ ಹಾಕಿ ಅಟ್ಟಹಾಸ ಮೆರೆದಿದ್ದಾನೆ. ನೋಡಿ, 8 ವಾಹನಗಳ ಗ್ಲಾಸ್ ಅನ್ನ ಪುಡಿ ಮಾಡೋದು ಅಂತ ಅಂದ್ರೆ ಇದೇನು ಸುಮ್ಮನೆನಾ? ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರೋದು. ಬ್ಯಾನೆಟ್ ಮೇಲೆ ಕಲ್ಲು ಎತ್ತಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹ್ಯಾಂಡ್ ಬ್ರೇಕ್ ತೆಗೆದು ಸ್ವಿಫ್ಟ್ ಕಾರನ್ನ ಕಳ್ಳತನಕ್ಕೆ ಯತ್ನಿಸಲಾಗಿದೆ. ಪೊಲೀಸ್ ಠಾಣೆ ಮುಂಭಾಗ ಇದ್ದಂತ ಬೈಕನ್ನ ಕಳ್ಳತನ ಮಾಡಲಾಗಿದೆ. ಬೈಕನ್ನ ತಳ್ಕೊಂಡು ಹೋಗ್ತಿದ್ದ ವೇಳೆ ಆರೋಪಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ರೀತಿಯಾದಂಥ ವರ್ತನೆ ಬೆಂಗಳೂರಿನಲ್ಲಿ ಯಾಕೋ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಮನೆ ಮುಂದೆ ವೆಹಿಕಲ್ಸ್ ನಿಲ್ಸೋದಕ್ಕೆ ಭಯ ಆಗ್ತಾ ಇದೆ. ಯಾಕಂದ್ರೆ ಆರಾಮಾಗಿ ನಿಲ್ಸಿರುವಂಥ ವೆಹಿಕಲ್ಸ್ ಬೆಳಗ್ಗೆ ನೋಡಿ ಸುತ್ತಿ ಪುಡಿ ಪುಡಿ ಆಗೋಗಿರುತ್ತೆ. ಏನಕ್ಕೆ, ಯಾರು ಮಾಡಿದ್ರು, ಯಾವ ಕಾರಣಕ್ಕೆ, ಏನು ಜಿದ್ದು, ಏನು ದ್ವೇಷ, ಇದ್ಯಾವುದು ಗೊತ್ತೇ ಆಗೋದಿಲ್ಲ. ಸುಮ್ಮನೆ ತಲೆ ಹರಟೆ ಕುಡ್ಕೊಂಡು ಮಾಡೋದು, ಕುಡಿದ ಅಮಲಿನಲ್ಲಿ ಮಾಡೋದು, ಕಳ್ತನಕ್ಕೆ ಅಂತ ಬಂದು ಮಾಡೋದು, ಸುಮ್ಮನೆ ಹೋಗ್ಬೇಕಾದ್ರೆ ನಿಲ್ಸಿದಾರಲ್ಲ ಅಂತ ಬಂದ್ಬಿಟ್ಟು ಕಲ್ಲು ಹೊಡೆಯೋದು, ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಇದೆ. ಪೊಲೀಸರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಸ್ಥಳೀಯರು ಕೇಳ್ಕೊಳ್ತಾ ಇದ್ದಾರೆ. ನೋಡಿ, ಸಾಲಾಗಿ ನಿಲ್ಲಿಸಿದಂತೆ ಎಲ್ಲ ವೆಹಿಕಲ್ಸ್ಗಳ ಮೇಲೂ ಕೂಡ ಹಾಗೆ ಮಾಡಿದ್ದಾರೆ. ಕಲ್ಲು ಎತ್ತಾಕಿರೋದು, ಗ್ಲಾಸ್ ಹೊಡೆದಿರೋದು, ಬಂಪರ್ ಕಿತ್ತಾಕಿರೋದು, ಕದಿಯೋದಕ್ಕೆ ಟ್ರೈ ಮಾಡಿರೋದು, ಇದೆಲ್ಲವನ್ನ ಮಾಡಿದ್ದಾರೆ. ರೈತ ಗ್ಲಾಸೇ ಹೊಡೆದವ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಒಬ್ಬನೇ ಹೊಡೆದಿರೋದು, ಒಬ್ಬನೇ ಲೋನ್ ಸ್ಟೇಷನ್ ನೋಡಿ ಅಲ್ಲಿ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಅಂತ. ಸಾಲಾಗಿ ನಿಲ್ಲಿಸಿರುವಂಥ ವೆಹಿಕಲ್ಸು, ಕಾರು, ಬೈಕು, ಪ್ರತಿ ಒಂದು ಗೂಡ್ಸ್ ವಾಹನ ಆಗಿರ್ಬೋದು, ಪ್ರತಿ ಒಂದ್ರ ಮೇಲೂ ಕೂಡ ಇಟ್ಟಿಗೆ, ಕಲ್ಲು ಎಲ್ಲದರಿಂದ ಹೊಡೆದಿರೋದು. ಏನಂತ ಹೇಳಬೇಕು ಇದಕ್ಕೆ? ಹುಚ್ಚು ಅಂತ ಹೇಳಬೇಕಾ ಅಥವಾ ಏನಂತ ಹೇಳಬೇಕು? ಪಾಪ ಎಷ್ಟು ಕಷ್ಟಪಟ್ಕೊಂಡು ಕಾರ್ ತೊಗೊಂಡಿರ್ತಾರೆ, ಅಥವಾ ಕಷ್ಟಪಟ್ಕೊಂಡು ಈ ಥರ ಗೂಡ್ಸ್ಗಳನ್ನ ತೆಗೆದುಕೊಂಡಿರ್ತಾರೆ, ಟಾಟಾ ಏಸ್ಗಳನ್ನ ತೆಗೆದುಕೊಂಡಿರ್ತಾರೆ, ಯಾವುದೋ ಕೆಲಸ ಕಾರ್ಯಕ್ಕೆ ಅಂತಲೇ ಅಲ್ವಾ. ಅಂಥದ್ರಲ್ಲಿ ಪುಕ್ಷಟ್ಟೆ ಬಂದು ಕಲ್ಲು ಹೊಡೆಯೋದು, ಹಾಳು ಮಾಡೋದು ಅಂತ ಅಂದರೆ ಕೆಲವರು ಇನ್ನೂ ಪಾಪ ಅದ್ರ EMI ಕಟ್ತಾ ಇರ್ತಾರೆ. ಹೊಟ್ಟೆ ಉರಿ ಅಲ್ವಾ ಅವ್ರಿಗೆ? ಏನು ಹಾಗಾದರೆ ಬೆಂಗಳೂರಲ್ಲಿ ನಾವು ಎಲ್ಲೂ ವೆಹಿಕಲ್ಸ್ ನಿಲ್ಸೋಕೆ ಆಗಲ್ವಾ? ರಾತ್ರಿ ವೆಹಿಕಲ್ಸ್ ನಿಲ್ಲಿಸಿ ಬೆಳಿಗ್ಗೆ ಫಸ್ಟ್ ಎದ್ದು ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ, ಹೋಗಿ ವೆಹಿಕಲ್ಸ್ನೇ ನೋಡೋದು ಎಲ್ರೂ. ಹೆಂಗಾಗಿದೆಯಪ್ಪ, ಏನಾಗಿದೆಯಪ್ಪ, ಯಾರಾದರೂ ಏನಾದ್ರು ಮಾಡಿದಾರಾ, ಅಥವಾ ಕತ್ಕೊಂಡು ಹೋಗಿದ್ದಾರಾ, ಅಥವಾ ಟೈರ್ ಬಿಚ್ಕೊಂಡು ಹೋಗಿದ್ದಾರಾ, ಏನು ಮಾಡಿದ್ದಾರೆ ಅಂತ. ಈ ಥರದೊಂದು ವಾತಾವರಣದಲ್ಲಿ ಹೆಂಗೆ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಇಂಥವ್ರನ್ನೆಲ್ಲ ಫಸ್ಟು ಒಳಗೆ ಹಾಕಬೇಕು, ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸುಮಾರು 8 ವಾಹನಗಳು ಅಂತಂದರೆ ಯೋಚನೆ ಮಾಡಿ. ಒಬ್ಬನೇ ಈ ಥರ ಮಾಡಿರೋದು, ಗ್ಯಾಂಗಲ್ಲ, ಮತ್ತು ಒಬ್ಬನೇ ಮನ್ಸೋ ಇಚ್ಛೆ ಎಷ್ಟು ವೆಹಿಕಲ್ಸ್ ಇದೆ ಅಷ್ಟು ಈ ಥರ ಒಡೆದು ಹಾಕಲಾಗಿದೆ. ಏನೋ ದ್ವೇಷ ಇತ್ತು, ಅವ್ರೇನೋ ಬೈದಿದ್ರು, ಹೊಡೆದಿದ್ರು, ಅಥವಾ ಇವ್ರು ಯಾರೋ ಅವನಿಗೆ ಸಮಸ್ಯೆ ಮಾಡಿದ್ರು ಅಂದರೆ ಅದೊಂಥರ ದ್ವೇಷದಲ್ಲಿ ಸಿಟ್ಟಲ್ಲಿ ಮಾಡಿದ್ದಾರೆ ಏನೋ ಅನ್ಕೋಬಹುದು, ಅದಕ್ಕೂ ಶಿಕ್ಷೆ ಆಗುತ್ತೆ. ಇಲ್ಲ, ಅದೂ ಇಲ್ಲ, ಏನೂ ಇಲ್ಲ, ಯಾರು ಅನ್ನೋದೇ ಗೊತ್ತಿಲ್ಲ, ಯಾವ ವೆಹಿಕಲ್ಸು ಅನ್ನೋದೇ ಗೊತ್ತಿಲ್ಲ.